ಜೈಲೂಟ ಸೇವಿಸೋಕ್ಕಾಗದೆ ದರ್ಶನ್ ಒದ್ದಾಡ್ತಾ ಇದ್ದಾರಂತೆ. ವಿಲ್ವಿಲಾ ಅಂತ ಒದ್ದಾಡ್ತಾ ಇದ್ದಾರಂತೆ ದರ್ಶನ್ ಜೈಲಿನಲ್ಲಿ. ಫಿಟ್ನೆಸ್ ಕಾಪಾಡ್ಕೊಳ್ತಾ ಇದ್ದ ದರ್ಶನ್ಗೆ ಸಂಕಷ್ಟ. ಪ್ರೋಟೀನು, ಫೈಬರು, ಮತ್ತೊಂದು ಮಗದೊಂದು ಏನಿಲ್ಲ, ಕೊಟ್ಟು ತಿನ್ಬೇಕೀಗ. ಚಿಕನ್ನು, ಮಟನ್ನು, ಫ್ರೂಟ್ಸ್, ಜ್ಯೂಸ್, ಹೀಗೆ ಟೈಮ್ ದಿನಕ್ಕೊಂದು 5 ಮೀಲು 6 ಮೀಲ್ ಅಂತ ಡಿವೈಡ್ ಮಾಡ್ಕೊಳ್ಳೋರು. ಈಗ 3 ಹೊತ್ತಿನ ಊಟ, ಅದು ಕೊಟ್ಟಿದ್ದು ತಿನ್ನಬೇಕು. ಜೈಲಲ್ಲಿ ಉಪ್ಪು ಖಾರ ಇಲ್ಲದ ಊಟ ತಿನ್ನೋಕೆ ಪರದಾಡ್ತಾ ಇದ್ದಾರಂತೆ. ಬೆಳಗ್ಗೆ ಚಿತ್ರಾನ್ನ ಕೊಟ್ಟರೆ ಬೇರೆಯವ್ರಿಗೆ, ಇವ್ರಿಗೂ ಚಿತ್ರಾನ್ನ. ರಾತ್ರಿ ಅನ್ನ ಸಾಂಬಾರು ಕೊಟ್ಟರೆ ಇವ್ರಿಗೂ ಅನ್ನ ಸಾಂಬಾರು ಅಷ್ಟೇ. ಯಾವ ಫ್ರೂಟ್ ಸಲಾಡು ಇಲ್ಲ, ಜ್ಯೂಸು ಇಲ್ಲ. ರಾತ್ರಿಯೂ ಕೂಡ ಪಾಪ ಲೇಟ್ ನೈಟ್ ನಿದ್ರೆಗೆ ಹೋದ್ರಂತೆ ದರ್ಶನ್ ಅವರು. ಅಂದರೆ ಚಿಂತೆಗೆ ಮುಂದಕ್ಕೆ ಏನಾಗುತ್ತಪ್ಪ ಈ ಪ್ರಕರಣ, ಇಷ್ಟೊಂದೆಲ್ಲ ದೊಡ್ಡ ಮಟ್ಟದ ಬೆಳವಣಿಗೆ ಆಗುತ್ತೆ ಅಂತ ಅವರು ಕನಸಲ್ಲೂ ಕೂಡ ಊಹೆ ಮಾಡಿರಲಿಲ್ಲ. ಬೇರೆಯವರಲ್ಲ, ದರ್ಶನ್ ಅದರಲ್ಲೂ ಪ್ರಮುಖವಾಗಿ ಕನಸಲ್ಲೂ ಕೂಡ ಇಲ್ಲಿ ತನಕ ಒಳಗೆ ಬಂದ್ರೂ ಕೂಡ ಹೊರಗೆ ಹೆಂಗೆ ಬಂದ್ಬಿಡ್ತೀನಿ ಅನ್ನುವಂತಹ ಒಂದು ಇನ್ಫ್ಲೂಯೆನ್ಸ್ ಬಳಕೆ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ನಲ್ಲಿ ಇದ್ರೇನೋ, ಬಟ್ ದಿನ ಹೋಗ್ತಿದ್ದಂತೆ ಆ ಕಾನ್ಫಿಡೆನ್ಸ್ ಕುಗ್ತಾ ಇದೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅಂಬರೀಷ್ ನೀಡ್ತಾರೆ. ಗುಡ್ ಮಾರ್ನಿಂಗ್ ಅಂಬರೀಷ್. ಬಹುಶಃ ಆರಂಭದಲ್ಲಿದ್ದಂತಹ ಎಲ್ಲ ಕಾನ್ಫಿಡೆನ್ಸು ದರ್ಶನ್ ಅವರಿಗೆ ಜೈಲಿಗೆ ಹೋದ್ಮೇಲೆ ಕಡಿಮೆ ಆದಂಗೆ ಕಾಣಿಸ್ತಾ ಇದೆ. ಹೇಗಿದೆ ಜೈಲು ವಾಸ ದರ್ಶನ್ಗೆ, ಡೀಟೇಲ್ಸ್ ಕೊಡೋದಾದ್ರೆ? ಗುಡ್ ಮಾರ್ನಿಂಗ್ ವಿದ್ಯಾ. ಈಗಾಗಲೇ 2 ದಿನ ಆಗಿದೆ ದರ್ಶನ್ ಜೈಲ್ ಪಾಲಾಗಿ. ದರ್ಶನ್ ಜೈಲ್ನಲ್ಲಿ ಈಗಾಗಲೇ ಸಂಪೂರ್ಣವಾಗಿ ಕುಗ್ಗು ಹೋಗಿದ್ದಾರೆ ಅಂದ್ರೆ ತಪ್ಪಾಗ್ಲಾರ್ದು. ಯಾಕಂತಂದ್ರೆ ಬಾಡಿ ಫಿಟ್ನೆಸ್ ಮೇಂಟೈನ್ ಮಾಡೋದಕ್ಕೆ ಆತ ನಾನ್ ವೆಜ್ ಇರ್ಬೋದು ಅಥವಾ ಫಿಟ್ನೆಸ್ಗೋಸ್ಕರ ಸಾಕಷ್ಟು ಮೇಂಟೈನ್ ಮಾಡ್ತಿದ್ರು, ಮಟನ್ ಚಿಕನ್ ತಿನ್ಕೊಂಡು. ಆದ್ರೆ ಇಲ್ಲಿ ಜೈಲಲ್ಲಿ ತಿನ್ಬೇಕಾಗಿರೋದು ಬರೀ ಮುದ್ದೆ, ಅನ್ನ ಸಾಂಬಾರು, ಚಪಾತಿ ಬಿಟ್ರೆ ಬೇರೆ ಏನು ಕೊಡಲ್ಲ. ಜೊತೆಗೆ ಉಪ್ಪು ಖಾರ ಇಲ್ಲದ ಊಟವನ್ನು ಸಹ ಸೇವನೆ ಮಾಡಕ್ಕಾಗದೆ ಸಾಕಷ್ಟು ಒಂದು ಒದ್ದಾಡುವಂತ ಪರಿಸ್ಥಿತಿ ಇದೆ. ಜೊತೆಗೆ ಅಲ್ಲಿ ಏನು ಬೇರೆ ಭದ್ರತಾ ದೃಷ್ಟಿಯಿಂದ ಬೇರೆ ಕೈದಿಗಳಿಗೂ ಸಹ ಮಾತಾಡೋಕ್ಕೂ ಆಗ್ತಿಲ್ಲ. ಹಾಗಾಗಿ ಅಲ್ಲಿ ಜಿಮ್ ಇದ್ರೂ ಸಹ ಜಿಮ್ಗೆ ಹೋಗಿ ವರ್ಕೌಟ್ ಮಾಡೋದಕ್ಕೂ ಕಷ್ಟ ಆಗ್ತದೆ. ಇನ್ನು ರಾತ್ರಿ ಪೂರ್ತಿ ನಿದ್ದೆ ಸರಿಯಾಗಿ ಆಗ್ತಿಲ್ಲ. ಜೊತೆಗೆ ಅಲ್ಲಿ ಸೊಳ್ಳೆ ಕಾಟ ಇದೆ, ಹೆಚ್ಚಾಗಿ ಸೊಳ್ಳೆ ಕಾಟದಿಂದನೂ ಸಹ ನಿದ್ದೆ ಬರದೇ ಒದ್ದಾಡುವಂತ ಪರಿಸ್ಥಿತಿ. ಇನ್ನು ಇದೇ ರೀತಿ ಜೊತೆಲಿ ಇರುವಂತ ಕೈದಿಗಳು ಮಾತಾಡ್ಸಿದ್ರು ಸಹ ಯಾರ ಸಹವಾಸನೂ ಬೇಡಪ್ಪ, ನನ್ನ ಪಾಡಿಗೆ ನನ್ನ ಬಿಟ್ಬಿಡಿ ಅನ್ನೋ ಮಾತನ್ನ ಹೇಳ್ತಾ ಇದ್ರು ಅಂತ ಜೈಲು ಮೂಲಗಳಿಂದ ಮಾಹಿತಿ ಲಭ್ಯ ಆಗ್ತಿರೋಂಥದ್ದು. 2 ದಿನ ಕಳೆಯೋದ್ರಲ್ಲೇ ಈ ಪರಿಸ್ಥಿತಿ ಆಗಿದೆ. ಮತ್ತೆ ಇನ್ನಷ್ಟು ದಿನ ಜೈಲಿನಲ್ಲಿ ಇರ್ಬೇಕು. ಆದ್ರೆ ಜೈಲಿನ ವಾತಾವರಣಕ್ಕೆ ಹೊಂದ್ಕೊಂಡೋದ್ರೆ ಮಾತ್ರ ಅಲ್ಲಿ ಇರೋದಕ್ಕೆ ಆಗ್ತದೆ. ಇಲ್ಲಾಂದ್ರೆ ಆರೋಗ್ಯದಲ್ಲಿ ಏರ್ಪೇರಾಗೋ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರೋಂಥದ್ದು ವಿದ್ಯಾ. ಓಕೆ, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ.